ನವರಾತ್ರಿಯ 4ನೆಯ ದಿನದಂದು ಕೂಷ್ಮಾಂಡ ದೇವಿಯನ್ನು ಪೂಜಿಸುತ್ತೇವೆ. ಬ್ರಹ್ಮಾಂಡದ ಮೊದಲ ಯುಗದಲ್ಲಿ ಶೂನ್ಯದಿಂದ ಉದಯವಾದದ್ದು ಒಂದು ದಿವ್ಯ ಶಕ್ತಿ, ಅದು ಕೂಷ್ಮಾಂಡ ದೇವಿ. ಜಗತ್ತಿನ ಸೃಷ್ಟಿಕರ್ತೆಯಾಗಿ ತನ್ನ ನಗುವಿನಿಂದ ಇಡೀ ಬ್ರಹ್ಮಾಂಡವನ್ನು ಬೆಳಗಿಸಿದರು. ಭಯದಾಯಕ ಶಕ್ತಿಯ ಸಂಕೇತವಾದ ಈ ಕೂಷ್ಮಾಂಡ ದೇವಿ ದುರ್ಗೆಯ 4ನೆಯ ಅವತಾರ. ಆಕೆಯು ಸಿಂಹದ ಮೇಲೆ ಸವಾರಿಯಾಗಿರುವುದು ದೈತ್ಯ ಶಕ್ತಿಗಳ ವಿರುದ್ಧವಾದ ಅಚಲ ಶೂರತೆಯ ಸಂಕೇತವಾಗಿದೆ. ಆಕೆಯ ಕಿರುನಗುವು ಮಾತ್ರ ಈ ಮಹಾನ್ ಸೃಷ್ಟಿಯಾದರೆ ಬ್ರಹ್ಮಾಂಡವನ್ನು ಉಂಟು ಮಾಡಿತು. ಆಕೆಯು ಸೂರ್ಯನ ಆಂತರಿಕ ಶಕ್ತಿಯಾಗಿಯೂ ಎಲ್ಲ ಜೀವನಕ್ಕೆ ಬೆಳಕಿನ ರೂಪವಾಗಿಯೂ ಪೂಜಿಸಲ್ಪಡುತ್ತಾಳೆ. ನವರಾತ್ರಿಯ ಸಂದರ್ಭದಲ್ಲಿ ಕೂಷ್ಮಾಂಡ ದೇವಿಯನ್ನು ಪೂಜಿಸುತ್ತೇವೆ. ಎಲ್ಲರ ಜೀವನಕ್ಕೂ ಶಕ್ತಿ, ಶಾಂತಿಯನ್ನು ತಂದುಕೊಡುವಂತೆ ನಂಬಲಾಗಿದೆ. ಆಕೆ ಅನಂತ ಶಕ್ತಿಯ ಮಾದರಿಯಾಗಿಯೂ ಭಕ್ತರಿಗಾಗಿ ಮಾರ್ಗದರ್ಶಕಿಯಾಗಿಯೂ ಉಳಿಯುತ್ತಾರೆ.